Sharon's birthday celebration is going on. He completed 11. Congratulations, Sharon. Thank you. How do you feel? Happy. Happy birthday to you, Sharon. Thank you, Imma. God bless you. Thank you. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಶೇಷ ಶಾರೋನ್ಸ್ ಬರ್ತ್ಡೇ ಪಾರ್ಟಿ. ಪುಟ್ಟ ಮಗುವಿನಿಂದ ಹಿಡಿದು 11 ವರ್ಷದ ಬಾಲಕನವರೆಗೆ ಬೆಳಿಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಡಬೇಕಾಯ್ತಲ್ವಾ? ಆ ಒಂದು ಕಷ್ಟದ ದಿನಗಳನ್ನು ಮರೆತು ಸಂತೋಷವಾಗಿ ಮಕ್ಕಳನ್ನು ಇಡುವುದೇ ಈ ಬರ್ತ್ಡೇ. ನೋಡಿ, ನಾವು ಬರ್ತ್ಡೇ ಸೆಲೆಬ್ರೇಷನನ್ನು ಹೆಚ್ಚಾಗಿ ಮನೆಯಲ್ಲಿ ಮಾಡ್ತೇವೆ. ಯಾಕೆಂದರೆ ಮನೆಯಲ್ಲಿ ಮಕ್ಕಳ ಮುಂದೆ ನಾವು ಸೆಲೆಬ್ರೇಷನ್ಗೆ ತಯಾರಿಯನ್ನು ಮಾಡುವಾಗ ಅವರು ನಮ್ಮನ್ನು ನೋಡಿ ಕಲಿತಾರೆ. ದುಂದುವೆಚ್ಚ ಮಾಡೋದರ ಬದಲಾಗಿ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಬಳಸಿಕೊಂಡು ಯಾವ ರೀತಿ ಅಲ್ಪ ಸ್ವಲ್ಪ ಹಣದಲ್ಲಿಯೇ ಬರ್ತ್ಡೇ ಸೆಲೆಬ್ರೇಷನನ್ನು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ಬೋದಾಗಿದೆ. ಅಷ್ಟೇ ಅಲ್ಲದೆ ಅವರಿಗೆ ಇಷ್ಟವಾದ ಕಲರ್ಸಿಂದ ಡೆಕೋರೇಟ್ ಮಾಡುವುದು, ಅವರಿಗೆ ಇಷ್ಟವಾದಂಥ ಕೇಕನ್ನು ತಯಾರಿಸಿಕೊಡೋದು. ನನಗಂತೂ ಹೋಮ್ ಮೇಡ್ ಕೇಕ್ ಮಾಡೋದು ಹಾಗೂ ಮಕ್ಕಳಿಗೆ ಬರ್ತ್ಡೇ ಸೆಲೆಬ್ರೇಷನನ್ನು ವಿಶೇಷವಾಗಿ ಆಚರಿಸುವಂಥದ್ದು, ಸರ್ಪ್ರೈಸ್ ಕೊಡೋದು ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಬರ್ತ್ಡೇ ಸೆಲೆಬ್ರೇಷನನ್ನು ಸರ್ಪ್ರೈಸ್ ಕೊಡೋದ್ರ ಮೂಲಕ ಅವರ ದಿನವನ್ನು ಸಂತೋಷದಿಂದ ಕಳೆಯೋದಕ್ಕೆ ಅವಕಾಶ ಮಾಡಿಕೊಡಿ. ಹಾಗೆ ಎಲ್ರಿಗೂ ಬರ್ತ್ಡೇ ಕೇಕ್ ಮಾಡಬೇಕಂತಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಇಷ್ಟವಾದಂತಹ ಸಿಹಿ ತಿನಿಸುಗಳನ್ನು ಮಾಡೋದ್ರ ಮೂಲಕ ಹಾಗೂ ಅವರಿಗೆ ಸಣ್ಣ ಪುಟ್ಟ ಉಪಯುಕ್ತವಾದಂತಹ ಗಿಫ್ಟ್ಗಳನ್ನು ಕೊಡೋದ್ರ ಮೂಲಕ ಅವರನ್ನು ಸಂತೋಷವಾಗಿ ಇಡ್ಬೋದು. ಯಾಕಂದರೆ ಬಾಲ್ಯ ಒಮ್ಮೆ ಕಳೆದೋದ್ರೆ ಪುನಃ ಬರೋದಕ್ಕೆ ಸಾಧ್ಯವಿಲ್ಲ. ನಾವು ಬರ್ತ್ಡೇ ಸೆಲೆಬ್ರೇಷನ್ಗೋಸ್ಕರ ದೊಡ್ಡ ದೊಡ್ಡ ಪಾರ್ಟಿಯನ್ನು ಮಾಡಿ ಬರ್ತ್ಡೇ ಮೇನ್ ಥೀಮ್ ಆದಂತಹ ನಮ್ಮ ಮಕ್ಕಳನ್ನು ಮರೆತು ಬಿಡ್ತೇವೆ. ಅದರ ಬದಲಾಗಿ ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಅವ್ರಿಗೆ ಏನು ಬೇಕು ಅಂತಹ ಖುಷಿಯನ್ನು ಆ ಒಂದು ದಿನ ಆದರೂ ಕೊಡೋದಕ್ಕೆ ಪ್ರಯತ್ನವನ್ನು ಪಡೋಣ. ನೀವು ಕೂಡ ನಿಮ್ಮ ಮಕ್ಕಳ ಬರ್ತ್ಡೇಯನ್ನು ವಿಶೇಷವಾಗಿ ಆಚರಿಸಿ ಆನಂದಿಸಿ.